ಶೆಫಾಲಿ ಅವರ ನಿಗೂಢ ಸಾವಿನ ಬಗ್ಗೆ ಮುಂಬೈ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಶೆಫಾಲಿ ಮನೆಯ ಅಡುಗೆ ಸಿಬ್ಬಂದಿಗಳನ್ನು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಅಡುಗೆ ಸಿಬ್ಬಂದಿಗೆ ಹಲವಾರು ಪ್ರಶ್ನೆಗಳನ್ನು ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ. ಶೆಫಾಲಿ ಸಾವಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಇಬ್ಬರು ನೌಕರರು ಭದ್ರತಾ ಸಿಬ್ಬಂದಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಶೆಫಾಲಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಪತಿ ಪರಾಗ್ ತ್ಯಾಗಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು, ಹೀಗಾಗಿ ಅನಾರೋಗ್ಯಕ್ಕೆ ಅವರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು, ಅವರಿಗೆ ಚಿಕಿತ್ಸೆ ನಡೀತಾ ಇತ್ತು ಅಂತ ಪತಿ ಪರಾಗ್ ತ್ಯಾಗಿ ಅವರು ಅವರ ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮರಣೋತ್ತರ ಪರೀಕ್ಷೆ ನಡೀತಾ ಇರೋದ್ರಿಂದಾಗಿ ಈಗ ಒಂದು ಹಂತಕ್ಕೆ ಪೊಲೀಸರು ಇನ್ನೂ ತಲುಪಿಲ್ಲ. ಯಾವ ಕಾರಣಕ್ಕಾಗಿ ಸಾವು ಸಂಭವಿಸಿದೆ ಅನ್ನುವಂತಹ ಒಂದು ನಿಖರ ಕಾರಣ ಈವರೆಗೂ ತಿಳಿದು ಬಂದಿಲ್ಲ. ಹೀಗಾಗಿ ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿದು ಬರುತ್ತೆ. ಇನ್ನು ಮತ್ತೊಂದೆಡೆ ಈಗ ಆಸ್ಪತ್ರೆಗೆ, ಕೂಪರ್ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ಇನ್ನು ನಟಿ ಶೆಫಾಲಿ ಅವರು ಫಿಟ್ಸ್ನಿಂದ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಫಿಟ್ಸ್ನಿಂದ ಬಳಲ್ತಾ ಇದ್ದ ಕಾರಣದಿಂದಾಗಿ ಅವರು ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇರಲಿಲ್ಲ. ಕಾಂಟಾ ಲಗಾ ಬಳಿಕ ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿರಲಿಲ್ಲ. ಕಾಂಟಾ ಲಗಾ ಒಂದು ಹಾಡಿನಲ್ಲಿ ನೃತ್ಯ ಮಾಡಿದ ಬಳಿಕ, ಡಾನ್ಸ್ ಮಾಡಿದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅವರು ನಟನೆ ಮಾಡಿರಲಿಲ್ಲ. 15ನೇ ವಯಸ್ಸಿನಿಂದ ಫಿಟ್ಸ್ನಿಂದ ನಾನು ಬಳಲ್ತಾ ಇದ್ದೀನಿ ಅಂತ ಒಂದು ಖಾಸಗಿ ಸಂದರ್ಶನದಲ್ಲಿ ಅವರು ಮಾಹಿತಿ ಕೊಟ್ಟಿದ್ದರು. ಅಂದರೆ ಶೆಫಾಲಿ ಅವರು ಆ ಸಂದರ್ಶನದಲ್ಲಿ ಮಾಹಿತಿ ಕೊಟ್ಟಿದ್ದರು. ನನಗೆ ಯಾವಾಗ ಫಿಟ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಹೀಗಾಗಿ ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ. ಇದೇ ಕಾರಣಕ್ಕಾಗಿ ನಾನು ಸಿನಿಮಾಗಳಲ್ಲಿ ನಟನೆ ಮಾಡೋದಿಲ್ಲ. ಸಂದರ್ಶನದಲ್ಲಿ ಅನಾರೋಗ್ಯ ಬಗ್ಗೆ ಶೆಫಾಲಿ ಅವರು ಹೇಳಿಕೊಂಡಿದ್ದರು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮರಣೋತ್ತರ ಪರೀಕ್ಷೆ ಬಳಿಕ ಸತ್ಯ ಏನು, ವಾಸ್ತವ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಅವರ ಪತಿ ಪರಾಗ್ ತ್ಯಾಗಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಅವರ ನಿವಾಸದಲ್ಲಿ ಕೆಲಸ ಮಾಡ್ತಿದ್ದಂತಹ ಅಡುಗೆ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ವಾಸ ಮಾಡ್ತಾ ಇದ್ದಂತಹ ಮನೆಯ ಎದುರು ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ರಾತ್ರಿ 10:30 ಶೆಫಾಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಶೆಫಾಲಿ ಜರಿವಾಲಾ ನಿವಾಸದ ಭದ್ರತಾ ಸಿಬ್ಬಂದಿಗಳು ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಅದಕ್ಕೂ ಮುಂಚೆ ರಾತ್ರಿ 9 ಗಂಟೆಗೆ ಶೆಫಾಲಿ ಅವರ ಪತಿ ಮನೆಗೆ ಬಂದಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶೆಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಬೈಕ್ನಲ್ಲಿ ಮನೆಗೆ ಬಂದಿದ್ರು. ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ನಾನೇ ಗೇಟ್ ಓಪನ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಶೆಫಾಲಿ ಜರಿವಾಲಾ ನಿವಾಸದ ಭದ್ರತಾ ಸಿಬ್ಬಂದಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ 10:30 ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ನಾನೇ ಗೇಟ್ ತೆಗೆದಿದ್ದೀನಿ. ರಾತ್ರಿ 9 ಗಂಟೆಗೆ ಶೆಫಾಲಿ ಅವರ ಪತಿ ಪರಾಗ್ ತ್ಯಾಗಿ ಬೈಕ್ನಲ್ಲಿ ಬಂದಿದ್ದರು, ಅದನ್ನು ಕೂಡ ನಾನು ನೋಡಿದ್ದೀನಿ. ರಾತ್ರಿ 10ವರೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಮನೆಯ ಒಳಗಡೆ ಏನು ನಡೆದಿತ್ತು, ಅದಕ್ಕೂ ಮುಂಚೆ ನಟಿ ಶೆಫಾಲಿ ಅವರಿಗಾಗಿದ್ದೇನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಈಗ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಡುಗೆ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಫಿಟ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವರ ಪತಿ. ಹೀಗಾಗಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಸತ್ಯ ಏನು ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. आगे मत जाओ प्लीज। ಇನ್ನು ಕೂಪರ್ ಆಸ್ಪತ್ರೆಗೆ ನಟಿ ಶೆಫಾಲಿ ಅವರ ಸಂಬಂಧಿಕರು ಆಗಮಿಸಿದ್ದಾರೆ. ಮುಂಬೈನ ಕೂಪರ್ ಆಸ್ಪತ್ರೆಗೆ ಸಂಬಂಧಿಕರು ಈಗ ಭೇಟಿ ಕೊಟ್ಟಿದ್ದಾರೆ. ಕೂಪರ್ ಆಸ್ಪತ್ರೆಯಲ್ಲಿ ಶೆಫಾಲಿ ಅವರ ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಾ ಇದೆ. ಕೂಪರ್ ಆಸ್ಪತ್ರೆಗೆ ಮುಂಬೈ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಶೆಫಾಲಿ ಅವರ ನಿವಾಸದಲ್ಲಿ ಎಫ್ಎಸ್ಎಲ್ ತಜ್ಞರಿಂದಲೂ ಪರಿಶೀಲನೆ ಮಾಡಲಾಗ್ತಾ ಇದೆ. ಇತ್ತ ಎಫ್ಎಸ್ಎಲ್ ತಂಡ ಕೂಡ ಈಗ ನಿವಾಸಕ್ಕೆ ಆಗಮಿಸಿದೆ. ಶೆಫಾಲಿ ಅವರ ನಿವಾಸದಲ್ಲಿ ಎಫ್ಎಸ್ಎಲ್ ತಂಡದ ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಏನಾದರೂ ನಡೆದಿದೆಯಾ, ಒಂದು ವೇಳೆ ನಡೆದಿದ್ದೇ ಆದರೆ
ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ FSL ತಂಡದ ಒಂದು ತಜ್ಞರು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನು ನಟಿ ಶೆಫಾಲಿ ಅವರಿಗೆ ಏನಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ಬಳಿಕ ಎಲ್ಲ ಮಾಹಿತಿಗಳು ಗೊತ್ತಾಗತ್ತೆ, ಎಲ್ಲ ವಿಚಾರಗಳು ಬಹಿರಂಗ ಆಗತ್ತೆ. ಇನ್ನು ನಟಿ ಶೆಫಾಲಿ ಅವರ ಈ ಅಂತ್ಯಕ್ಕೆ ಕಾರಣ ಏನಾಯಿತು? ಅನೇಕ ನಟ ನಟಿಯರು ನಿಗೂಢವಾಗಿ ಸಾವನ್ನಪ್ಪಿರುವಂತಹ ವಿಚಾರ ಬಾಲಿವುಡ್ಡನ್ನು ಕಾಡ್ತಾ ಇದೆ. ಈ ಹಿಂದೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅನೇಕ ಆರೋಪಗಳು ಕೇಳಿಬಂದಿತ್ತು.